ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ಅರ್ಧವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ 2024 ಮತ್ತು 25ನೇ ಸಾಲಿನಲ್ಲಿ ನಡೆದಿರುವಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ಈ ವಿಡಿಯೋದ ಮೂಲಕ ತೆಗೆದುಕೊಂಡು ಬಂದಿದ್ದೇನೆ. ಪ್ರಥಮ PUC ವಿದ್ಯಾರ್ಥಿಗಳಿಗೆ ಅದರಲ್ಲಿ ನೀವು ಇನ್ನೇನು ಕೆಲವು ದಿನಗಳಲ್ಲಿ ಅರ್ಧವಾರ್ಷಿಕ ಪರೀಕ್ಷೆಗಳನ್ನು ಬರಲಿಕ್ಕೆ ಹೋಗ್ತೀರಿ. ಅವರಿಗೆ ಬೇಕಾಗಿರುವಂಥ ಒಂದು ಮಾದರಿ, ಸಿಂಪಲ್ ಆಗಿರುವಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಕಂಪ್ಲೀಟ್ ಕೀ ಆನ್ಸರ್ಗಳನ್ನು ಸಹ ಈ ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಸೊ ವಿಡಿಯೋವನ್ನು ಕೊನೆ ತನಕ ನೋಡಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಗ್ರೂಪಿನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕನ್ನು ಬಳಸ್ಕೊಂಡು ಅಲ್ಲಿ ನೋಟ್ಸ್ಗಳನ್ನು ಹಾಕಿರ್ತೀನಿ, ಅವುಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಪ್ರಥಮ PUC ವಿಷಯ ರಾಜ್ಯಶಾಸ್ತ್ರ ಅರ್ಧವಾರ್ಷಿಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ 1. ಗರಿಷ್ಠ ಅಂಕಗಳು 80. ಸಮಯ ನಿಮಗೆ 3 ಗಂಟೆ ಇರ್ತದೆ. ಕನ್ನಡ ವರ್ಷನ್ ಪೇಪರು. ಸೂಚನೆಗಳು: ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ. ಬಲಬದಿಯಲ್ಲಿ ಅಂಕಗಳನ್ನು ಸೂಚಿಸಲಾಗಿದೆ. ಪ್ರಶ್ನೆಗಳ ಸಂಖ್ಯೆಗಳನ್ನು ಸರಿಯಾಗಿ ಬರೆದು ಅವುಗಳ ಉತ್ತರಗಳನ್ನು ಬರೆಯಿರಿ. ಭಾಗ ಎ ದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು. ಹಾಗಾದರೆ ಬನ್ನಿ ಪ್ರಶ್ನೆಗಳು ಹೇಗಿದ್ದಾವೆ ಅಂತೇಳಿ ಒಂದೊಂದಾಗಿ ನೋಡ್ಕೊತಾ ಹೋಗೋಣ. ಭಾಗ ಎದಲ್ಲಿರುವಂಥ ಪ್ರಶ್ನೆಗಳು ಒಟ್ಟು 5 ಪ್ರಶ್ನೆಗಳಿರ್ತವೆ. 5 ಅಂಕ ಒಂದರಂತೆ 5 ಅಂಕಗಳು. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ. ಅರಿಸ್ಟಾಟಲ್ ಅವರು ಬರೆದ ಕೃತಿ ದಿ ಪಾಲಿಟಿಕ್ಸ್. ಆಯ್ಕೆ ಬಿ ಇದೆ ನೋಡಿ, ಅದು ಅರಿಸ್ಟಾಟಲ್ ಅವರು ಬರೆದ ಕೃತಿಯಾಗಿದೆ. ರಾಜ್ಯ ಎಂಬ ಪದವನ್ನು ಮೊದಲಿಗೆ ಬಳಸಿದವರು ಯಾರು ಅಂಥೇಳಿ ನಿಮಗಿಲ್ಲಿ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಆಯ್ಕೆ ಬಿ, ಮೆಕೆವೆಲಿ ಎನ್ನುವಂಥ ಈ ರಾಜಕೀಯ ತಜ್ಞ ಈ ಒಂದು ರಾಜ್ಯ ಎಂಬ ಪದವನ್ನು ಮೊದಲಿಗೆ ಬಳಸ್ತಾರೆ. ಇನ್ನು 3ನೇ ಪ್ರಶ್ನೆ, ಫ್ರಾನ್ಸ್ ಕ್ರಾಂತಿ ನಡೆದ ವರ್ಷ ಯಾವಾಗ ಅಂತಂದರೆ 1789. ಆಯ್ಕೆ ಬಿ ಇದೆ ನೋಡಿ, ಅದು ಸರಿಯಾದ ಉತ್ತರ. ಇನ್ನು 4ನೇ ಪ್ರಶ್ನೆ, ಸಂಯುಕ್ತ ಸರ್ಕಾರಕ್ಕೆ ಉತ್ತಮ ಉದಾಹರಣೆ. ಈಗ ಸಂಯುಕ್ತ ಸರ್ಕಾರಕ್ಕೆ ಉತ್ತಮ ಉದಾಹರಣೆ ಅಂತಂದರೆ ಆಯ್ಕೆ ಸಿ, ಅಮೇರಿಕಾ. ಕೆಳಗೆ ನೀಡಿರುವ ಚಿತ್ರವನ್ನು ವೀಕ್ಷಿಸಿ ಸಂವಿಧಾನ ಕರಡು ರಚನಾ ಸಮಿತಿಯ ಚೇರ್ಮನ್ ಹೆಸರನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಆಯ್ಕೆ ಎ ಡಾಕ್ಟರ್ BR ಅಂಬೇಡ್ಕರ್, ಆಯ್ಕೆ ಸಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಲೇಖೆ ಎಂ ಮುನ್ಸಿ, DHC ಮುಖರ್ಜಿ ಅಂಥೇಳಿ. ಸೊ ನಿಮ್ಗೆ ನೆನಪಿರಲಿ, ಇಲ್ಲಿ ಅವರು ಸಂವಿಧಾನ ಕರಡು ರಚನಾ ಸಮಿತಿ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಆಯ್ಕೆ ಎ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಹಾಗಾದರೆ ಈ ಬಹು ಆಯ್ಕೆ ಪ್ರಶ್ನೆಗಳಾದರೆ, ಇನ್ನು ಕೆಳಗಿನ ಪ್ರಶ್ನೆಗೆ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. 5 ಅಂಕಕ್ಕೆ ನಿಮಗೆ ಇರ್ತದೆ. ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನೋಡಿ: ಸರ್ಕಾರ, ನಗರ, ರಾಜ್ಯ, ಹಿಟ್ಲರ್, ಡಾಕ್ಟರ್ ಸಜ್ಜನಾನಂದ ಸಿನ್ಹಾ, ಸೂಫರ್ನೆಸ್. ಸೊ ಪಾಲಿಸ್ ಪದದ ಅರ್ಥ ಅಂತಂದರೆ ನಿಮಗೆ ಗೊತ್ತಿರಲಿ, ಪಾಲಿಸ್ ಅಂದರೆ ನಗರ ರಾಜ್ಯ ಅಂಥೇಳಿ ಮೊದಲನೇ ಆಯ್ಕೆ ಇದೆ ನೋಡಿ, ನಗರ ರಾಜ್ಯ. ಇನ್ನು ಪರಮಾಧಿಕಾರದ ಮೂಲ ಪದ ಅಂತಂದರೆ ಸೂಪರ್ ನೆಸ್ ಅಂತ ಕರಿತೀವಿ. ರಾಜ್ಯದ ಪ್ರತಿನಿಧಿ ಅಥವಾ ಸೇವಕ ಅಂತಂದರೆ ಅದು ಸರ್ಕಾರ. ಇನ್ನು ಜರ್ಮನಿ ಸರ್ವಾಧಿಕಾರಿ ಯಾರಾಗಿದ್ದರು ಅಂತಂದರೆ ನಿಮ್ಗೆ ಗೊತ್ತಿದೆ, ಹಿಟ್ಲರ್ ಅಂತ ಹೇಳ್ತೀವಿ. ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ದರು ಅಂತಂದರೆ ಅವರು ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ ಅಂತ ನಾನು ಹೇಳೋಕ್ಕಿಲ್ಲಿ ಬಯಸ್ತೀನಿ. ಸೊ ಉತ್ತರ ಸಹ ಅದೇ ಆಗಿದೆ. ಸೊ ಇದಿಷ್ಟು ಬಹು ಆಯ್ಕೆ ಮತ್ತು ಬಿಟ್ಟ ಸ್ಥಳವಾದರೆ, ಭಾಳ ಜನ ವಿದ್ಯಾರ್ಥಿಗಳು ಇಷ್ಟಪಡುವಂತಹ ಒಂದು ಕ್ವಶನ್ ಭಾಗ ಅಂತಂದರೆ ಅದು ಹೊಂದಿಸಿ ಬರೆಯಿರಿ. ಸೊ ಕೆಲವೊಂದು ಕಡೆ ಪ್ರಶ್ನೆ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅದರ ಉತ್ತರಗಳನ್ನು ಕೊಟ್ಟಿದ್ದಾರೆ. ನೀವು ಅದನ್ನು ಮ್ಯಾಚ್ ಮಾಡಿ ಬರೀಬೇಕಷ್ಟೆ. ಆಯ್ಕೆ ಎ ಇದೆ ನೋಡಿ, ಅರಿಸ್ಟಾಟಲ್ ರಾಜ್ಯಶಾಸ್ತ್ರದ ಪಿತಾಮಹ. ಇನ್ನು ಬಿ, ಕೌಟಿಲ್ಯನು. ಆಯ್ಕೆ 3 ಇದೆ ನೋಡಿ, ಸಪ್ತಾಂಗ ಸಿದ್ಧಾಂತ. ಇನ್ನು ರಾಷ್ಟ್ರಪತಿ ಇವರು ಏನಾಗಿರ್ತಾರೆ ಅಂತಂದರೆ ನಿಮ್ಗೆ ಗೊತ್ತಿರಲಿ, ಇವರು ನಾಮ ಮಾತ್ರ ಕಾರ್ಯಾಂಗದ ಅಧಿಕಾರಿಯಾಗಿರ್ತಾರೆ. ಸರ್ ನೈಜ ಅಧಿಕಾರಿ ಯಾರು ಅಂತಂದರೆ ಪ್ರಧಾನಮಂತ್ರಿಗಳು. ಇನ್ನು ಭಾರತ ನಿಮಗೆಲ್ಲ ಗೊತ್ತಿದೆ, ಏನಾಗಿದೆ, ವಿಶ್ವದ ಅತಿ ದೊಡ್ಡ ಸಂವಿಧಾನವನ್ನು ಒಳಗೊಂಡಿರುವಂಥ ಒಂದು ದೇಶ ನಮ್ಮ ಭಾರತ. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಒಂದು ವಾಕ್ಯದಲ್ಲಿ ಉತ್ತರವನ್ನು ಕೊಡಬೇಕು. ರಾಜ್ಯಶಾಸ್ತ್ರ ಎಂದರೇನು? ಕ್ಯಾಟಲಿನ್ ಎನ್ನುವಂಥ ರಾಜಕೀಯ ತಜ್ಞರ ಪ್ರಕಾರ ಮಾನವನ ರಾಜಕೀಯ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂತ ಹೇಳ್ತೀವಿ. ಇನ್ನು 13ನೇ ಪ್ರಶ್ನೆ, ರಾಜ್ಯವನ್ನು ಸಿವಿಟಸ್ ಎಂದು ಕರೆದವರು
ಯಾರು ಅಂತಂದರೆ ರಾಜ್ಯವನ್ನು ಸಿವಿಟಸ್ ಎಂದು ಕರೆದವರು ಪ್ರಾಚೀನ ರೋಮನ್ನರು ರಾಜ್ಯವನ್ನು ಸಿವಿಟಸ್ ಅಂಥೇಳಿ ಕರಿತಾ ಇದ್ದರು. ಇನ್ನು ಆರ್ಥಿಕ ಹಕ್ಕಿನ ಅರ್ಥವನ್ನು ಬರೆಯಿರಿ ಅಂತಂದಾಗ ಈ ಪ್ರಶ್ನೆಗೆ ಉತ್ತರ ಮನುಷ್ಯನ ಕನಿಷ್ಠ ಬಯಕೆಗಳಾದ ಆಹಾರ, ಉಡುಪು ಮತ್ತು ವಸತಿಯನ್ನು ಹೊಂದಲು ಇರುವ ಅವಕಾಶವೇ ಆರ್ಥಿಕ ಹಕ್ಕು. ಇನ್ನು 5ನೇ ಪ್ರಶ್ನೆ ಪರೋಕ್ಷ ಪ್ರಜಾಪ್ರಭುತ್ವದ ಅರ್ಥವನ್ನು ತಿಳಿಸಿ. ಸೊ ನೀವು ಈ ಪ್ರಜಾಪ್ರಭುತ್ವದಲ್ಲಿ 2 ಪ್ರಕಾರಗಳು ಬರ್ತವೆ, ಒಂದು ಪರೋಕ್ಷ, ಇನ್ನೊಂದು ಪ್ರತ್ಯಕ್ಷ. ಹಾಗಾಗಿ ಇಲ್ಲಿ ಪ್ರಶ್ನೆ ಪರೋಕ್ಷದ ಬಗ್ಗೆ ಕೇಳಿದ್ದಾರೆ. ಸೊ ಈ ಪರೋಕ್ಷದ ಬಗ್ಗೆ ಹೇಳಿದಾಗ ಪ್ರಜೆಗಳ ಪರವಾಗಿ ಅವರಿಂದ ಆಯ್ಕೆಯಾದ ಪ್ರತಿನಿಧಿಗಳು ನಡೆಸಲ್ಪಡುವ ಸರ್ಕಾರವೇ ಪರೋಕ್ಷ ಪ್ರಜಾಪ್ರಭುತ್ವ. ಸೊ 16ನೇ ಪ್ರಶ್ನೆ, ಈ ಒಂದು ವಾಕ್ಯದಲ್ಲಿ ಕೊನೆಯ ಪ್ರಶ್ನೆ, ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂದಿತು? ಸೊ ನಿಮಗೆಲ್ಲ ಸರ್ವೇಸಾಮಾನ್ಯ ಗೊತ್ತಿರುತ್ತದೆ, ಭಾರತ ಸಂವಿಧಾನ 26ನೇ ಜನವರಿ 1950ರಂದು ಜಾರಿಗೆ ಬಂದಿತ್ತು. ಹಾಗಾದರೆ ನಮ್ಮದೊಂದು ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಪ್ರಚಲಿತವಾಗಿ ಎಷ್ಟು ವಿಧಿಗಳಿದ್ದಾವೆ, ಎಷ್ಟು ಭಾಗಗಳಿದ್ದಾವೆ, ಎಷ್ಟು ಅನುಚ್ಛೇದಗಳಿದ್ದಾವೆ ಅಂತೇಳಿ ನೀವು ಕಮೆಂಟ್ ಮೂಲಕ ಎಲ್ಲ ವಿದ್ಯಾರ್ಥಿಗಳು ತಿಳಿಸ್ಬೇಕು ಅಂತ ನಾನಿಲ್ಲಿ ಹೇಳಕ್ಕೆ ಬರ್ತೀನಿ. ಇನ್ನು ಮುಂದುವರೆದಂತೆ ಭಾಗ ಬಿ ಅನ್ನು ನೋಡಿದಾಗ ಇಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳನ್ನು ನೀಡಲಾಗ್ತದೆ. ಸರ್ ಹಾಗಾದರೆ 2 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಸಹ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ, ನೋಡ್ಕೊತ ನೀವು ಹೋಗಿ. ಮೊದಲನೇ ಪ್ರಶ್ನೆ, ಗ್ರೀಕ್ ದೇಶದ ಬುದ್ಧಿವಂತ ತ್ರಿವಳಿಗಳನ್ನು ಹೆಸರಿಸಿ ಅಂತಂದಾಗ ಗ್ರೀಕ್ ದೇಶದ ಬುದ್ಧಿವಂತ ತ್ರಿವಳಿಗಳು ಮೊದಲನೇದು ಸಾಕ್ರಟಿಸ್, 2 ಪ್ಲೇಟೋ ಮತ್ತು 3 ಅರಿಸ್ಟಾಟಲ್. ಈ 3 ಏನಾಗಿದ್ದರು ಅಂತಂದರೆ ಗುರು ತ್ರಿವಳಿಗಳು ಅಂತ ಕರಿಬೋದು ನಾವು. ಇನ್ನು 18ನೇ ಪ್ರಶ್ನೆ, ರಾಜ್ಯವನ್ನು ವ್ಯಾಖ್ಯಾನಿಸಿ ಅಂತಂದರೆ ವುಡ್ರೋ ವಿಲ್ಸನ್ ಅವರ ಪ್ರಕಾರ ನಿರ್ದಿಷ್ಟ ಭೂಪ್ರದೇಶದಲ್ಲಿ ಕಾನೂನಿನ ಪರಿಮಿತಿಗೊಳಪಟ್ಟು ಸಂಘಟಿತವಾದ ಜನಸಮೂಹವೇ ರಾಜ್ಯ. ಇದು ಮಾನವನ ಒಳಿತಿಗಾಗಿ ಅಸ್ತಿತ್ವಕ್ಕೆ ಬಂದ ಒಂದು ಸಂಸ್ಥೆಯಾಗಿದೆ. ಇನ್ನು 19ನೇ ಪ್ರಶ್ನೆ, ಪರಮಾಧಿಕಾರದ ಸ್ವರೂಪಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 2 ನಿಮಗೆ ಸ್ವರೂಪಗಳು ಬರ್ತವೆ, ಒಂದು ಆಂತರಿಕ ಪರಮಾಧಿಕಾರ ಮತ್ತು ಇನ್ನೊಂದು ಬಾಹ್ಯ ಪರಮಾಧಿಕಾರ. ಸೊ ಹಾಗಾದರೆ ವಿದ್ಯಾರ್ಥಿಗಳೇ, ಪರಮಾಧಿಕಾರ ಅಂದರೆ ಏನು ಅಂಥೇಳಿ ನನಗೆ ಕಮೆಂಟ್ ಮೂಲಕ ನೀವು ತಿಳಿಸ್ಬೇಕು. ಇನ್ನು 20ನೇ ಪ್ರಶ್ನೆ, ಹಕ್ಕು ಎಂದರೇನು? ನೋಡಿ, ಹಕ್ಕು ಎಂದರೇನು? ವ್ಯಕ್ತಿತ್ವದ ಬೆಳವಣಿಗೆ ಅತ್ಯವಶ್ಯಕವಾದ ಸಾಮಾಜಿಕ ವಾತಾವರಣ ಅಥವಾ ಸೌಲಭ್ಯವನ್ನು ಒದಗಿಸಿಕೊಡುವುದಕ್ಕೆ ನಾವು ಹಕ್ಕು ಅಂತ ಕರಿತೇವೆ. ಸೊ 21ನೇ ಪ್ರಶ್ನೆನ ನೀವು ಗಮನಿಸಬಹುದು. ಈ ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಅಧ್ಯಕ್ಷೀಯ ಸರ್ಕಾರದ ಅರ್ಥ ಬರೆದು ಉದಾಹರಣೆ ನೀಡಿರಿ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಕ್ಲೂ ಕೊಟ್ಟಿದ್ದಾರೆ ಅವರು, ಅಧ್ಯಕ್ಷೀಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಒಂದು ಚಿತ್ರ ಇದೆ, ಹೌದಾ? ಅಧ್ಯಕ್ಷೀಯ ಸರ್ಕಾರದ ಪ್ರಕಾರ ಇಲ್ಲಿ ಪ್ರೋ ಗಾರ್ನರ್ ಅವರು ಹೇಳಿಕೆಯನ್ನು ಕೊಡ್ತಾರೆ. ಅಧ್ಯಕ್ಷೀಯ ಸರ್ಕಾರವೆಂದರೆ ಮಂತ್ರಿಮಂಡಲ ಒಳಗೊಂಡ ಕಾರ್ಯಾಂಗವು ತನ್ನ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಶಾಸಕಾಂಗದಿಂದ ಸಂಪೂರ್ಣವಾಗಿ ಮುಕ್ತ ಮತ್ತು ಸ್ವತಂತ್ರವಾಗಿರುತ್ತದೆ. ಅಮೇರಿಕಾವು ಅಧ್ಯಕ್ಷೀಯ ಸರ್ಕಾರಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು 22ನೇ ಪ್ರಶ್ನೆ, ಪ್ರಜಾಸತ್ತಾತ್ಮಕ ಸರ್ಕಾರ ಎಂದರೇನು? ಉದಾಹರಣೆ ಕೊಡಿ ಅಂತ ಹೇಳಿದ್ದಾರೆ. ಪ್ರಜೆಗಳು ಪ್ರತ್ಯಕ್ಷವಾಗಿ ಅಥವಾ ತಮ್ಮ ಪ್ರತಿನಿಧಿಗಳ ಮೂಲಕ ಸರ್ಕಾರದ ಆಡಳಿತ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಿದ್ದರೆ ಅದು ಪ್ರಜಾಸತ್ತಾತ್ಮಕ ಸರ್ಕಾರ. ಹಾಗಾಗಿ ಉದಾಹರಣೆ ಭಾರತ ಸರ್ಕಾರ ಇದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಇನ್ನು 23ನೇ ಪ್ರಶ್ನೆಯನ್ನು ನೀವು ಗಮನಿಸ್ಬೋದು. ನಮ್ಮ ಸಂವಿಧಾನದ ಅರ್ಥ ಬರೆದು ಉದಾಹರಣೆ ಕೊಡಿ ಅಂತ ಕೊಡ್ತಾರೆ ಅವರು. ಒಂದು ರಾಷ್ಟ್ರದ ಸಂವಿಧಾನವನ್ನು ಸಾಮಾನ್ಯ ಶಾಸನ ಕ್ರಮದಂತೆಯೇ ಸರಳ ರೀತಿಯಲ್ಲಿ ತಿದ್ದುಪಡಿ ಮಾಡುತ್ತಿದ್ದರೆ ಅದು ನಮ್ಮ ಸಂವಿಧಾನ ಎನ್ನುತ್ತಾರೆ. ಉದಾಹರಣೆಗೆ ಇಂಗ್ಲೆಂಡ್ ಸಂವಿಧಾನ ಅಂತ ಹೇಳ್ತೀವಿ. ಇನ್ನು ಕೊನೆಯ ಪ್ರಶ್ನೆ 2 ಅಂಕದ ವಿಭಾಗದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಎಂದರೇನು? ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಒಂದು ರಾಷ್ಟ್ರ ನಿಗದಿಪಡಿಸಿದ ವಯೋಮಿತಿಗೆ ಅನುಗುಣವಾಗಿ ಎಲ್ಲ ಸ್ತ್ರೀ ಪುರುಷರು ಚುನಾವಣೆಯಲ್ಲಿ ತಮ್ಮ ಮತ ಚಲಾಯಿಸುತ್ತಿದ್ದರೆ ಅದು ಸಾರ್ವತ್ರಿಕ ವಯಸ್ಕ ಮತದಾನ ಎನ್ನುವರು. ಉದಾಹರಣೆಗೆ ಭಾರತದಲ್ಲಿ 18 ವರ್ಷ ವಯೋಮಿತಿ ಹೊಂದಿದ ಎಲ್ಲ ಸ್ತ್ರೀ ಪುರುಷರು ಮತ ಚಲಾಯಿಸುವ ಹಕ್ಕನ್ನು ಹೊಂದಿದ್ದಾರೆ. ಇದು ಸಾರ್ವತ್ರಿಕ ವಯಸ್ಕ ಮತದಾನ. ಸಾರ್ವತ್ರಿಕ ಅಂತಂದರೆ 18 ವಯಸ್ಸಾದಂಥ ಎಲ್ಲರೂ
ಒಟ್ಟಿಗೆ ಮತವನ್ನು ಚಲಾವಣೆ ಮಾಡುವುದು. ಸೊ ಇನ್ನು ಮುಂದೆ ಹೋಗ್ತೀನಿ ನಾನು. ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಹೌದಾ? ಹಾಗಾದರೆ ನಾವು ಉತ್ತರಗಳನ್ನು ನೋಡಿದಾಗ ಎಷ್ಟಕ್ಕೆ ಎಷ್ಟು ಬರೀಬೇಕು ಅನ್ನೋದನ್ನು ನಿಮಗೆ ಗಮನದಲ್ಲಿ ಇರಬೇಕು ಈ 2 ವಿಭಾಗಕ್ಕೆ ಸಂಬಂಧಪಟ್ಟಂತೆ. ಸೊ ನಾನು ಮೊದಲನೇ ಹೋಗ್ತೀನಿ. ರಾಜ್ಯಶಾಸ್ತ್ರ ಒಂದು ವಿಜ್ಞಾನ ಹೇಗೆ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಇನ್ನು ರಾಜ್ಯಶಾಸ್ತ್ರ ವಿಜ್ಞಾನವು ಅಥವಾ ಕಲೆ ಎಂಬುದರ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ. ರಾಜಕೀಯ ಚಿಂತಕರಾದ ಅರಿಸ್ಟಾಟಲ್, ಬೌಡಿನ್, ಹಾಬ್ಸ್, ಮೆಕೆವೆಲಿ, ಮೊಂಟೆಸ್ಕೋ, ಲೂಯಿಸ್ ಬ್ಲಂಟಸ್ಲಿ ಮತ್ತು ಇತರರು ರಾಜ್ಯಶಾಸ್ತ್ರವನ್ನು ವಿಜ್ಞಾನವೆಂದು ಕರೆದರು. ರಾಜ್ಯಶಾಸ್ತ್ರವನ್ನು ಪ್ರಜೆಗಳಲ್ಲಿ ಜ್ಞಾನದ ಅರಿವನ್ನು ಮೂಡಿಸುವ ಕ್ರಮಬದ್ಧ ಅಧ್ಯಯನವಾಗಿಸುವ ಮೂಲಕ ರಾಜ್ಯಶಾಸ್ತ್ರವನ್ನು ವಿಜ್ಞಾನವೆಂದು ವಾದಿಸುವುದು. ಈ ಮೂಲಕ ಚಿಂತಕರ ಅಭಿಪ್ರಾಯವನ್ನು ಸಂಕ್ಷಿಪ್ತವಾಗಿ ನಾವಿಲ್ಲಿ ವಿವರಿಸಬಹುದು ಅಂಥೇಳಿ ಇಷ್ಟು ಉತ್ತರ ನೀವು ಬರೆದ್ರೆ 5 ಅಂಕ ನಿಮಗೆ ಸಿಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ರಾಜ್ಯದ ಮಹತ್ವವನ್ನು ವಿವರಿಸಿ ಅಂತ ಕೊಡ್ತಾರೆ ನಿಮಗೆ. ರಾಜ್ಯವು ಮಾನವನ ಅತ್ಯಗತ್ಯ ಸಂಸ್ಥೆಯಾಗಿದೆ. ಇದು ಮಾನವನ ಒಳಿತಿಗಾಗಿ ಅಸ್ತಿತ್ವಕ್ಕೆ ಬಂದಿದೆ. ಆದ್ದರಿಂದ ರಾಜ್ಯವಿಲ್ಲದೆ ನಾಗರಿಕ ಸಮಾಜವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇತರ ಅಂಶಗಳನ್ನು ನೀವಿಲ್ಲಿ ಇನ್ನಷ್ಟು ಹಾಕಿ ಬರೀಬೇಕು. ನಿಮಗೆ 5 ಅಂಕ ಇಲ್ಲಿ ಸಿಗ್ತದೆ. ಇನ್ನು 27ನೇ ಪ್ರಶ್ನೆ, ರಾಜ್ಯ ಮತ್ತು ಸಮಾಜದ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ನೋಡಿ, ರಾಜ್ಯ ಮತ್ತು ಸಮಾಜ ಅಂತೇಳಿ ನೀವು ಒಂದು ಕಡೆ ಟಿಪ್ಪಣಿ ಪ್ರಕಾರ ಬರಿಬೋದು ಅಥವಾ ಒಂದು ಕಡೆ ಕಾಲಮ್ ಹಾಕಿನೂ ಬರಿಬೋದು. ನಾನಿಲ್ಲಿ ವಾಕ್ಯ ರೂಪದಲ್ಲಿ ನಿಮಗೆ ಉತ್ತರವನ್ನು ಕೊಟ್ಟಿದ್ದೀನಿ. ನೋಡಿ, ರಾಜ್ಯವು ರಾಜಕೀಯ ಸಂಸ್ಥೆಯಾಗಿದೆ, 1ನೇ ಪಾಯಿಂಟ್ ಆಯಿತು. ಇದರ ಮುಖ್ಯ ಕಾರ್ಯವೆಂದರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಯ್ದುಕೊಳ್ಳುವುದು. 2 ಪಾಯಿಂಟನ್ನು ನೀವು ಇಲ್ಲಿ ಬರೆದ್ರಿ, 2 ಅಂಕಕ್ಕೆ ಸರಿ ಹೋಯಿತು. ಇನ್ನು ಸಮಾಜ ಒಂದು ಸಾಮಾಜಿಕ ವ್ಯವಸ್ಥೆಯಾಗಿದ್ದು ವ್ಯಕ್ತಿ, ಕುಟುಂಬ, ಸಂಘಟಿತ ಮತ್ತು ಅಸಂಘಟಿತ ಸಂಘಗಳನ್ನು ಒಳಗೊಂಡಿದೆ. ನೀವು ಇದರ ಜೊತೆ ಇನ್ನೂ 2 ಏನಪ್ಪ ಅಂತ ವ್ಯತ್ಯಾಸಗಳನ್ನು ಇಲ್ಲಿ ಕೊಡ್ಬೋದು. ಇನ್ನು 28ನೇ ಪ್ರಶ್ನೆ, ಪರಮಾಧಿಕಾರದ ಲಕ್ಷಣಗಳನ್ನು ವಿಶ್ಲೇಷಿಸಿ. ಪರಮಾಧಿಕಾರದ ಲಕ್ಷಣಗಳಂತಂದರೆ ನೀವು ನೇರವಾಗಿ ಲಕ್ಷಣಗಳನ್ನು ಸಹ ಹಾಕಿ ಬರೆದ್ರೂ ನಿಮಗೆ ಅಂಕಗಳಿಗೆ ಕೊಡ್ತಾರೆ. ಅದರ ಜೊತೆಗೆ ಸ್ವಲ್ಪ ವಿವರಣೆ ಸಹ ಇಲ್ಲಿ ಇರಬೇಕಾಗ್ತದೆ. 1ನೇದು ಸ್ಥಿರತೆ, 2 ಅವಿಭಾಜ್ಯತೆ, 3 ಸಮಗ್ರತೆ, 4 ವರ್ಗೀಯ, 5 ಸರ್ವವ್ಯಾಪಕತೆ, 6 ಮೂಲ ಸ್ವರೂಪದ್ದು. ಇವುಗಳ ಜೊತೆಗೆ ಸ್ವಲ್ಪ ವಿವರಣೆಯನ್ನು ಕೊಡಿ. ಇಷ್ಟು ಪಾಯಿಂಟ್ ನಿಖರವಾಗಿ ಇರಬೇಕಲ್ಲಿ. ಇನ್ನು ನೆಕ್ಸ್ಟ್ ನಿಮಗೆ ನಾನು ಬರ್ತೀನಿ. 29ನೇ ಪ್ರಶ್ನೆ, ಕಾನೂನಿನ ವಿಧಗಳನ್ನು ವಿವರಿಸಿ ಅಂತ ಒಂದು ಪ್ರಶ್ನೆ ಬರ್ತದೆ ನಿಮಗೆ. ಮನುಷ್ಯನ ಬಾಹ್ಯ ವರ್ತನೆಯನ್ನು ನಿಯಂತ್ರಿಸಲು ರಾಜ್ಯವು ರಚಿಸಿ ಜಾರಿಗೊಳಿಸುವ ನಿಯಮವೇ ಕಾನೂನು ಅಂತ ಹೇಳಿ ನಾವು ಕರಿಬೋದು. ವಿಧಗಳನ್ನು ನೋಡಿದಾಗ ಅಂತಾರಾಷ್ಟ್ರೀಯ ಕಾನೂನಿದೆ, ರಾಷ್ಟ್ರೀಯ ಕಾನೂನಿದೆ, ಸಂವಿಧಾನಾತ್ಮಕ ಕಾನೂನಿದೆ, ಸಾಧಾರಣ ಕಾನೂನಿದೆ, ಖಾಸಗಿ ಕಾನೂನಿದೆ, ಜೊತೆಗೆ ಸಾರ್ವತ್ರಿಕ ಕಾನೂನಿದೆ, ಆಡಳಿತಾತ್ಮಕ ಕಾನೂನು ಇದೆ, ಸಾಮಾನ್ಯ ಕಾನೂನಿದೆ. ಅದರ ಜೊತೆಗೆ ಸುಗ್ರೀವಾಜ್ಞೆ ಅಂಥೇಳಿ ಒಂದು ಕಾನೂನು ಬರ್ತದೆ. ಆ ಸುಗ್ರೀವಾಜ್ಞೆಯನ್ನು ಯಾರು ಹೊರಡಿಸ್ತಾರೆ ಅಂತೇಳಿ ನನ್ನ ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸ್ಬೇಕು ಅಂತ ಹೇಳ್ತೀನಿ. ಸೊ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಅತಿ ಹೆಚ್ಚು ಶೇರ್ಗಳನ್ನು ಮಾಡಿ ಅಂತ ಹೇಳ್ತೀನಿ. ಈ ಪ್ರಶ್ನೆ ಪತ್ರಿಕೆ ನಿಮಗೆ ನಾಳೆ ಬರುವಂಥ ಮಿಡ್ ಎಕ್ಸಾಮ್ ಭಾಳ ಹೆಲ್ಪ್ಫುಲ್ ಆಗ್ತದೆ ಅಂತ ನಾನಿಲ್ಲಿ ಹೇಳ್ತೀನಿ. ಇನ್ನು 30ನೇ ಪ್ರಶ್ನೆ, ಆದರ್ಶ ಸಂವಿಧಾನದ ಅಗತ್ಯಾಂಶಗಳನ್ನು ಚರ್ಚಿಸಿ ಅಂತ ಕೊಟ್ಟಿದ್ದಾರೆ. ಉತ್ತಮ ಅಂಶಗಳನ್ನು ಒಳಗೊಂಡಿರುವಂಥ ಸಂವಿಧಾನವನ್ನು ನಾವು ಆದರ್ಶ ಸಂವಿಧಾನ ಅಂತ ಕರಿತೀವಿ. ಹಾಗಾದರೆ ಆದರ್ಶ ಎಂಬ ಪದವನ್ನು ಹುಟ್ಟಿ ಹಾಕಿದವರು ಯಾರು ಅಂತೇಳಿ ಕಮೆಂಟ್ ಮೂಲಕ ನೀವು ತಿಳಿಸ್ಬೇಕು. ಅದು ನಿಮ್ಮ ಕೆಲಸ, ನೀವೆಷ್ಟು ಅಧ್ಯಯನದಲ್ಲಿ ತೊಡಗಿದ್ರೆ ಅಂತ ಗೊತ್ತಾಗ್ತದೆ. ಇನ್ನು ಅಗತ್ಯ ಅಂಶಗಳನ್ನು ನೋಡಿದಾಗ 1 ಧ್ಯೇಯ ಮತ್ತು ಗುರಿಗಳು, 2 ಸ್ಪಷ್ಟತೆ ಮತ್ತು ಖಚಿತತೆ, 3 ಸಮಗ್ರವಾದದ್ದು ಮತ್ತು ಸಂಕ್ಷಿಪ್ತ ಸಂವಿಧಾನ, 4 ರಾಜ್ಯದ ರಚನೆ, 5 ಸರ್ಕಾರದ ಮಾದರಿ, 6 ಸರ್ಕಾರದ ವಿವಿಧ ಅಂಗಗಳ ಬಗೆಗಿನ ವಿವರಣೆ, 7 ಮೂಲಭೂತ ಹಕ್ಕುಗಳು ಅಂತ ನಾವು ಹೇಳ್ಬೋದು. ಅದರ ಜೊತೆಗೆ ಇನ್ನೊಂದನ್ನು ಆ್ಯಡ್ ಮಾಡಿ ಮೂಲಭೂತ ಕರ್ತವ್ಯನೂ ಸಹ ಈ ಒಂದು ಆದರ್ಶ ಸಂವಿಧಾನದಲ್ಲಿ ಬರ್ತದೆ. ಇದ್ರ ಜೊತೆಗೆ ಸ್ವಲ್ಪ ವಿವರಣೆಯನ್ನು ನೀವಲ್ಲಿ ಕೊಡ್ಬೋದು. ಇನ್ನು ಮುಂದುವರೆದಂತೆ ಈ ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಸಂಯುಕ್ತ ಸರ್ಕಾರದ ಲಕ್ಷಣಗಳನ್ನು ವಿಶ್ಲೇಷಿಸಿ. ಆಲ್ರೆಡಿ ಚಿತ್ರ ಕೊಟ್ಟಿದ್ದಾರೆ. ಚಿತ್ರ ಏನು ಹೇಳ್ತಿದೆ? ಇದೊಂದು ಸಂಯುಕ್ತ ಸರ್ಕಾರದ ಅಂತ ಹೇಳ್ತದೆ. ಇದರ ಲಕ್ಷಣಗಳನ್ನು ಅವರು ವಿವರಣೆ ಮಾಡಿ ಅಂತ ನಿಮಗೆ ಇಲ್ಲೊಂದು ಪ್ರಶ್ನೆಯನ್ನು, ಈ 31ನೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಹಾಗಾದರೆ ಬರ್ರಿ, ಏನು ಕೇಳಿದ್ದಾರೆ? ಒಂದು ರಾಷ್ಟ್ರದ ಎಲ್ಲ ಅಧಿಕಾರಗಳನ್ನು ಸಂವಿಧಾನದ ಮೂಲಕ ಒಂದು ಕೇಂದ್ರ ಸರ್ಕಾರ ಮತ್ತು ಹಲವು ರಾಜ್ಯ ಸರ್ಕಾರಗಳ ನಡುವೆ ವಿಕೇಂದ್ರೀಕರಿಸಿ ದ್ವಿಸರ್ಕಾರ ವ್ಯವಸ್ಥೆಯ ಮೂಲಕ ಆಡಳಿತ ನಡೆಸುವ ಪದ್ಧತಿಯೇ ಸಂಯುಕ್ತ ಸರ್ಕಾರ.
ಅದರ ಲಕ್ಷಣಗಳನ್ನು ನೋಡಿದಾಗ ಅಧಿಕಾರದ ವಿಭಜನೆ, 2 ದ್ವಿಸರ್ಕಾರ ವ್ಯವಸ್ಥೆ, 3 ಲಿಖಿತ ಮತ್ತು ಅನಮ್ಯ ಸಂವಿಧಾನ, 4 ಸಂವಿಧಾನದ ಶ್ರೇಷ್ಠತೆ, 5 ದ್ವಿಸದನ ಶಾಸಕಾಂಗ ಪದ್ಧತಿ, 6 ವಿಶೇಷ ಮತ್ತು ಸ್ವತಂತ್ರ ನ್ಯಾಯಾಂಗ, 7 ಪ್ರತ್ಯೇಕತೆ. ಇವುಗಳ ಜೊತೆಗೆ ಸಂಕ್ಷಿಪ್ತ ವಿವರಣೆಯನ್ನು ನೀವಿಲ್ಲಿ ಕೊಡಬೇಕಾಗ್ತದೆ. ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಭಾಳ ಒಳ್ಳೆಯ ಪ್ರಶ್ನೆ ಇದು ನಿಮಗೆ. ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಪ್ರಸ್ತಾವನೆಯನ್ನು ಇಲ್ಲಿ ಕೇಳಿದ್ದಾರೆ. ಸೊ ನಾವು ಸಂಕ್ಷಿಪ್ತವಾಗಿ ವಿವರಣೆಗೆ ಮೊದಲು ಪಾಯಿಂಟ್ಗಳನ್ನು ಹಾಕೊಂಡ, ಮೊದಲು 1ನೇದು ಭಾರತದ ಪ್ರಜೆಯಾಗಿರಬೇಕು, 2 ಸಾರ್ವಭೌಮ ರಾಷ್ಟ್ರ ನಮ್ಮ ಭಾರತ, 3 ಸಮಾಜವಾದಿ ರಾಷ್ಟ್ರ, 4 ಜಾತ್ಯತೀತತೆ ಪ್ರಜಾಸತ್ತಾತ್ಮಕ ರಾಷ್ಟ್ರ, 6 ಗಣರಾಜ್ಯ, 7 ನ್ಯಾಯ, 8 ಸ್ವಾತಂತ್ರ್ಯ, 9 ಸಮಾನತೆ ಮತ್ತು ಭ್ರಾತೃತ್ವ. ಇವುಗಳನ್ನು ಸಂಕ್ಷಿಪ್ತವಾಗಿ ವಿವರಣೆ ಕೊಡಬೇಕು. ನಿಮ್ಮ ರಾಜ್ಯಶಾಸ್ತ್ರದ ಪುಸ್ತಕದಲ್ಲಿ ಇದರ ಒಂದು ಪ್ರಸ್ತಾವನೆ ಇದೆ, ನೋಡಿದ್ರಿ ನಿಮ್ಗೆ ಗೊತ್ತಿರ್ತದೆ. ಇನ್ನು 33ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಭಾರತೀಯ ಪೌರನ ಮೂಲಭೂತ ಕರ್ತವ್ಯಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಉತ್ತರವನ್ನು ನೋಡಿದಾಗ ರಷ್ಯಾದಿಂದ ಪ್ರಭಾವಿತರಾಗಿ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಶಿಫಾರಸ್ಸಿನ ಅನುಗುಣವಾಗಿ 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯ ಮೂಲಕ 10 ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿತ್ತು. ನಂತರ 2002ರಲ್ಲಿ ಸಂವಿಧಾನಕ್ಕೆ 86ನೇ ತಿದ್ದುಪಡಿಯ ಮೂಲಕ ಮತ್ತೊಂದು ಮೂಲಭೂತ ಕರ್ತವ್ಯವನ್ನು ಸೇರಿಸುವ ಮೂಲಕ ಭಾರತ ಸಂವಿಧಾನದಲ್ಲಿ ಇಂದು 11 ಮೂಲಭೂತ ಕರ್ತವ್ಯಗಳನ್ನು ಈ ಪಟ್ಟಿಯಲ್ಲಿ ಕಾಣ್ತೇವೆ. ಮೂಲಭೂತ ಕರ್ತವ್ಯಗಳ ಬಗ್ಗೆ ನೀವೆಷ್ಟು ಬರೀಬೇಕು. ಅಲ್ಲಿ ಏನು ಕೇಳಿದರೆ ಪ್ರಶ್ನೆ, ಭಾರತೀಯ ಪೌರ ಅಲ್ಲಿ ಅವನಿಗೆ ಇರುವಂಥ ಒಂದು ಮೂಲಭೂತ ಕರ್ತವ್ಯಗಳು ಏನು ಅಂಥೇಳಿ ನಿಮಗಿಲ್ಲಿ ಕೇಳಿದ್ದಾರೆ. ನಾನು ಈಗ ನೇರವಾಗಿ 30 ಮತ್ತು 40 ವಾಕ್ಯಗಳಿಗೆ ಉತ್ತರಿಸಿ, ಅಂದರೆ 2 10 ಅಂಕದ ಪ್ರಶ್ನೆ ಇರ್ತದೆ, ಆ ಕಡೆ ಹೋಗ್ತೀನಿ. ಇವು ನಿಮಗೆ ಎನ್ಯುವಲ್ ಎಕ್ಸಾಮು ಬರ್ತವೆ ಮತ್ತು ಈ ಪೂರ್ವ ಸಿದ್ಧತಾ ಪರೀಕ್ಷೆಗೂ ಬರ್ತವೆ. ಈ ಫಸ್ಟ್ PUCಯಲ್ಲಿ ಅವುಗಳನ್ನು ಸ್ವಲ್ಪ ನೀವು ನೋಡ್ಕೋರಿ. 34ನೇ ಪ್ರಶ್ನೆ, ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಪ್ರಶ್ನೆಗೆ ಉತ್ತರ. ಮೊದಲು ಪಾಯಿಂಟ್ಗಳನ್ನು ನಾನು ನೋಡಬೇಕು. ಪ್ರಾಮುಖ್ಯತೆಗೆ ತಕ್ಕಂತೆ ಇಲ್ಲಿ ಒಟ್ಟು 10 ಪಾಯಿಂಟ್ಗಳು ಬರ್ತವೆ. 1ನೇದು ರಾಜಕೀಯ ಪ್ರಜ್ಞೆ ಮೂಡಿಸುತ್ತದೆ, 2 ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ತಿಳುವಳಿಕೆ ನೀಡುತ್ತದೆ, 3 ರಾಜಕೀಯ ಸಿದ್ಧಾಂತದ ಬಗ್ಗೆ ಅರಿವು ಮೂಡಿಸ್ತದೆ, 4 ತುಲನಾತ್ಮಕ ರಾಜಕೀಯ ಬಗ್ಗೆ ಅರಿವು, 5 ರಾಜಕೀಯ ನಾಯಕರಿಗೆ ತರಬೇತಿ, 6 ಅಧಿಕಾರ ದುರುಪಯೋಗ ನಿಯಂತ್ರಣ, 7 ಸುಸಂಸ್ಕೃತ ಪ್ರಜೆಗಳನ್ನು ರೂಪಿಸುತ್ತದೆ, 8 ಸಂವಿಧಾನದ ಬಗ್ಗೆ ಅರಿವು ನೀಡುತ್ತದೆ, 9 ಹಕ್ಕು ಮತ್ತು ಕರ್ತವ್ಯಗಳಿಗೆ ಅರಿವು ನೀಡಿಸ್ತದೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಮಹತ್ವತೆಯನ್ನು ನೀಡ್ತದೆ. ಇಷ್ಟು ಬರೆದು ಇವುಗಳ ಬಗ್ಗೆ ವಿವರಣೆಯನ್ನು ನೀವು ಸಂಕ್ಷಿಪ್ತ ರೂಪದಲ್ಲಿ ಕೊಡಬೇಕು. ಒಟ್ಟು ಇಲ್ಲಿ 2 ನಿಮ್ಗೆ ಕೇಳಿದರೆ ಒಟ್ಟು 4 ಪ್ರಶ್ನೆ ಕೊಟ್ಟಿರ್ತಾರೆ. ಆಯ್ಕೆ ಮಾಡಿ ನೀವು ಈ 4ರಲ್ಲಿ 2 ಬರೀಬೇಕು. ಆದರೆ ನಾನು ನಿಮಗಿಲ್ಲಿ ಕೀ ಆನ್ಸರನ್ನು ಕಂಪ್ಲೀಟಾಗಿ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ನಮ್ಮ ವಿಡಿಯೋಗಳನ್ನು ಅತಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದರೆ ಇದರ ಸೌಲಭ್ಯ ಎಲ್ಲ ಸ್ನೇಹಿತರಿಗೂ ಮತ್ತು ಎಲ್ಲ ಪ್ರಥಮ PUC ಓದುತ್ತಿರೋ ವಿದ್ಯಾರ್ಥಿಗಳೇ ತಲುಪಲಿ ಅನ್ನುವಂಥ ಭಾವನೆ ನಮ್ಮದು. ಸೊ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ. ಇನ್ನೊಂದು, ಈ ಯೂಟ್ಯೂಬ್ ಚಾನಲಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹೈಪ್ ಅಂತ ಒಂದು ಆಪ್ಷನ್ಸ್ ಬರ್ತಾ ಇದೆ. ಆ ಒಂದು ಬಟನ್ನ ಕ್ಲಿಕ್ ಮಾಡಿಸ್ಬೇಕಾದ್ರೆ ನಮ್ಮ ಚಾನಲ್ಗೆ ನೀವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಸೊ ಮುಂದಿನ ಪ್ರಶ್ನೆ, ರಾಜ್ಯದ ಮೂಲಾಂಶಗಳನ್ನು ವಿಶ್ಲೇಷಿಸಿ ಅಂತ ಕೊಟ್ಟಿದ್ದಾರೆ. ವುಡ್ರೋ ವಿಲ್ಸನ್ ಅವರ ಪ್ರಕಾರ ನಿರ್ದಿಷ್ಟ ಭೂಪ್ರದೇಶದಲ್ಲಿ ಕಾನೂನಿನ ಪರಿಮಿತಿಗೊಳಪಟ್ಟು ಸಂಘಟಿತವಾದ ಜನ ಸಮೂಹವೇ ರಾಜ್ಯ. ಈ ವ್ಯಾಖ್ಯೆಯಿಂದ ರಾಜ್ಯದ 4 ಮೂಲಾಂಶಗಳಿಂದ ರಚನೆಯಾಗಿರುವುದನ್ನು ಕಂಡುಬರ್ತದೆ. 1ನೇದು ಜನಸಂಖ್ಯೆ, 2 ನಿರ್ದಿಷ್ಟ ಭೂಪ್ರದೇಶ, 3 ಸರ್ಕಾರ, 4 ಪರಮಾಧಿಕಾರ. ಇವುಗಳನ್ನು ಸ್ವಲ್ಪ ವಿವರಣೆಯನ್ನು ನೀವು ಕೊಡಿ. ಇನ್ನು 36ನೇ ಪ್ರಶ್ನೆ, ಸಂಸದೀಯ ಸರ್ಕಾರ ಲಕ್ಷಣಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. 1 ನಾಮಮಾತ್ರ ಕಾರ್ಯಾಂಗ, 2 ವಾಸ್ತವಿಕ ಕಾರ್ಯಾಂಗ, 3 ವೈಯಕ್ತಿಕ ಹೊಣೆಗಾರಿಕೆ, 4 ಮಂತ್ರಿಮಂಡಲ ಕಾರ್ಯಾಂಗದ ಸೃಷ್ಟಿ, 5 ಸಾಮೂಹಿಕ ಹೊಣೆಗಾರಿಕೆ, 6 ರಾಜಕೀಯ ಏಕತೆ, 7 ಪ್ರಧಾನಮಂತ್ರಿಯ ನಾಯಕತ್ವ, 8 ರಚನಾತ್ಮಕ ವಿರೋಧ ಪಕ್ಷ, 9 ಶಾಸಕಾಂಗ ಮತ್ತು ಕಾರ್ಯಾಂಗದ ಸಾಮರಸ್ಯ. ಇನ್ನು ಕೊನೆಯದು 10 ಕಾರ್ಯಾಂಗ ಶಾಸಕಾಂಗಗಳ ಅಧೀನ. ಆಲ್ರೆಡಿ ಅವ್ರು ಹೇಳಿದ್ದಾರೆ ಸಂಸದೀಯ ಸರ್ಕಾರ ಲಕ್ಷಣಗಳನ್ನು ವಿವರಣೆ ಕೊಡಿ, ಸ್ವಲ್ಪ ವಿವರಣೆಯನ್ನು ಕೊಡಿರಿ ಅಂತ ಹೇಳ್ತೀನಿ. ಇನ್ನು ಕೊನೆಯ ಪ್ರಶ್ನೆ, ಭಾರತ ಸಂವಿಧಾನದ ಪ್ರಧಾನ ಲಕ್ಷಣಗಳು ಅಂತಂದರೆ ಇದು ಬಹಳ ದೊಡ್ಡ ಮತ್ತು ಎನ್ಯುವಲ್ ಎಕ್ಸಾಮ್ ಬರುವಂಥ ಪ್ರಮುಖ ಪ್ರಶ್ನೆ. ಸೊ ಹಾಗಾದರೆ 1ನೇದ್ದು ಲಿಖಿತ ಮತ್ತು ಬೃಹತ್ ಸಂವಿಧಾನ, 2 ಅಧಿಕಾರದ ವಿಭಜನೆ, 3 ಮೂಲಭೂತ ಹಕ್ಕುಗಳು. ಎಷ್ಟು ಮೂಲಭೂತ ಹಕ್ಕುಗಳಿದ್ದಾವೆ ಅಂತೇಳಿ ನಾನು ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸಿ. 4 ಮೂಲಭೂತ ಕರ್ತವ್ಯಗಳು, 5 ಸಂಸದೀಯ ಸರ್ಕಾರ ಪದ್ಧತಿ, ಇನ್ನು 6 ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿದೆ. ಹಾಗಾದರೆ ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆ ಆಯಿತು ಅಂಥೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. 7 ತುರ್ತು ಪರಿಸ್ಥಿತಿ ಅಧಿಕಾರಗಳು, 8 ಸಾರ್ವತ್ರಿಕ ವಯಸ್ಕ ಮತದಾನ. ಈ 21 ವಯಸ್ಕ ಮತದಾನವನ್ನು 18ಕ್ಕೆ ಯಾವ
ವರ್ಷವನ್ನು ಇಳಿಸಲಾಯಿತು ಅಂತೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸಿ. 9 ತಿದ್ದುಪಡಿ ವಿಧಾನ, 10 ಪಂಚಾಯಿತಿ ರಾಜ್ ವ್ಯವಸ್ಥೆ ಇತ್ಯಾದಿ. ಈ ಪಂಚಾಯಿತಿ ರಾಜ್ ವ್ಯವಸ್ಥೆ ಯಾವ ಸಂವಿಧಾನದ ವಿಧಿಯಲ್ಲಿ ಮತ್ತು ತಿದ್ದುಪಡಿಯಲ್ಲಿ ಬರ್ತದೆ ಅಂತ ಕಮೆಂಟ್ ಮೂಲಕ ನೀವೆಲ್ಲ ತಿಳಿಸ್ಬೇಕು ಅಂತ ಹೇಳ್ತೀನಿ. ಯಾವುದಾದ್ರು 10 ಲಕ್ಷಣಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇದಿಷ್ಟು ಏನಪ್ಪ ಅಂತಂದರೆ ನಿಮಗೆ ಪ್ರಥಮ PUC ಅರ್ಧ ವಾರ್ಷಿಕೆಗೆ ಬರುವಂಥ ಕಂಪ್ಲೀಟ್ ಕೀ ಆನ್ಸರು ಮತ್ತು ಫಿಕ್ಸ್ಡ್ ಆಗಿ ಬರುವಂಥ ಪ್ರಶ್ನೆಗಳನ್ನು ನಾನು ಇಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ತಂದಿನಿ. ವಿಡಿಯೋ ಹೇಗೆ ಅನಿಸ್ತಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ, ಅತಿ ಹೆಚ್ಚು ಶೇರ್ಗಳನ್ನು ಮಾಡಿ ಅಂತ ಹೇಳ್ತೀನಿ. ಸೊ ಕಡಿಮೆ ಸಮಯದಲ್ಲಿ ಈ ಪ್ರಶ್ನೆ ಪತ್ರಿಕೆನ ಓದಿ ಹೆಚ್ಚು ಮಾರ್ಕ್ಸ್ಗಳನ್ನು ಪಡೀರಿ ಅಂತ ಹೇಳ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋವನ್ನು ಕೊನೆ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ.